ನಾನು ನಿಮ್ಮ ಜೆಜೆಎಂ ದಿಲೀಪ್. ಇವತ್ತು ಅಳಿಸಂದರ ಗ್ರಾಮದಲ್ಲಿ ಒಂದು ಅದ್ಭುತನೇ ನಡೆದಿದೆ. ಹೇಗ್ ನಡೆದಿದೆ ಅಂದ್ರೆ, ಲಾಸ್ಟ್ ಇಯರ್ ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಿದಾಗ ಟೋಟಲಿ LKG to 10th 41 ಮಕ್ಕಳಿದ್ದು. ಈ ವರ್ಷ ನಾವು ಒಂದು ಹೊಸತನದ ಪ್ರಯೋಗಗಳನ್ನ ಇಂಪ್ರೂವ್ಮೆಂಟ್ ಮಾಡಿ NMMS NTS ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ತರ ಮಕ್ಕಳಿಗೆ ಹೊಸತನದ ಎಜುಕೇಶನ್ ನ ಒಂದು ಪಾಲಿಸಿ ಮಾಡಿ ಊರರೆಲ್ಲ ಸೇರಿ ಒಂದು ಸಭೆ ಸೇರಿ ಮಾಡಿದೀವಿ. ಅದು ಏನಂತ ನಿಮ್ಗೆ ಮುಂದೆ ಇನ್ನೂ ತಿಳಿಸ್ಕೊಡ್ತಾ ಇರ್ತೀವಿ. ಇವತ್ತು ಏನಕ್ಕೆ ನಾವು ಇಲ್ಲಿ ಇದೀವಿ ಅಂತ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಮೊದಲೇ ದೇವಸ್ಥಾನ ನಾವು ಇದು ನಮ್ಮೂರ ಗ್ರಾಮ ದೇವಸ್ಥಾನ. ಯಾಕೆಂದ್ರೆ ನಮ್ಗೆ 100% ಗಿಂತ 100% ಅಡ್ಮಿಷನ್ ಆಗಿದ್ದಾರೆ. ಇನ್ನೂ ತುಂಬಾ ಜನ ಅಡ್ಮಿಷನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಗೆ ಒಂದು ಖುಷಿಯಾದ ವಿಚಾರ. ಗೌರ್ಮೆಂಟ್ ಶಾಲೆಗೆ 40-50 ಮಕ್ಕಳುಗಳು ಅಡ್ಮಿಷನ್ ಆಗಿದೆ ವರ್ಷ ಒಂದೇ ಸತಿ. ಯಾಕೆ ಅಂದ್ರೆ ಅದು ನಮ್ಮ ಭರವಸೆ ಕೊಟ್ಟಿರೋದಕ್ಕೆ. ಅದು ನಮ್ಮ ಒಬ್ಬಿನದಲ್ಲೇ ಆಗಿಲ್ಲ. ನಮ್ಮ ಗ್ರಾಮಸ್ಥರು ಪ್ರಸನ್ನ ಕುಮಾರ್ ಆಗಿರ್ಬೋದು, ದಿನೇಶಣ್ಣ ಆಗಿರ್ಬೋದು, ಅಪ್ಪಜಣ್ಣ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಈ ಲೇಡೀಸ್ ಹೆಸರುಗಳು ನಂಗೆ ತುಂಬಾ ಹೇಳಕ್ಕಾಗಲ್ಲ, ಯಾಕೆ ವಿಡಿಯೋ ಶಾರ್ಟ್ ಮೂವಿ ಇರೋದ್ರಿಂದ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಇದು ಅಕ್ಕಪಕ್ಕ ಊರಾಗಿರ್ಬೋದು, ಆಲ್ ಓವರ್ ಕರ್ನಾಟಕ ಇರ್ಬೋದು, ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ದಯವಿಟ್ಟು ಬಂದು ನಮ್ ಜೊತೆ ಕೈ ಜೋಡಿಸಿ. ಮತ್ತು ಇನ್ನೊಂದು ಈ ಮಾತಲ್ಲಿ ಹೇಳ್ತಾ ಇದೀನಿ, ನಮ್ಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಿಂದ ಬುಕ್ ಎಲ್ಲ ಪ್ರತಿಯೊಂದು ಫ್ರೀ ಕೊಡ್ತಾರಿಂದ ಸ್ವಲ್ಪ ಹಣ ಹೆಲ್ಪ್ ಬೇಕಾಗಿದೆ. ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಗೆ ಅಕೌಂಟ್ ನಂಬರ್ ನ ಮೆನ್ಷನ್ ಮಾಡ್ತೀವಿ, ಇಲ್ಲ ಫೋನ್ ಪೇ ನಂಬರ್ ನ ಮೆನ್ಷನ್ ಮಾಡ್ತೀವಿ. ನಿಮ್ ಕೈಲಿ 5 ರಿಂದ 10 ರೂಪಾಯಿ ಆಗಿರ್ಬೋದು, ದಯವಿಟ್ಟು ಸಹಾಯ ಮಾಡಿ. ಇದು ಯಾವುದೇ ನಮ್ಮ ಸ್ವಂತ ಬಳಕೆಗಲ್ಲ, ಗೌರ್ಮೆಂಟ್ ಶಾಲೆಗೆ ಇದು. ನೀವು ಅನ್ಕೋಬಹುದು 5 ರೂಪಾಯಿ ಆಗ್ತಾ ಇದೀನಿ ಅಂತ. ಒಬ್ಬೊಬ್ರು 5 ರೂಪಾಯಿ ಹಾಕಿದ್ರೆ ತುಂಬಾ ಅಮೌಂಟ್ ಆಗುತ್ತೆ. ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ಅಷ್ಟೇ ನಮ್ ಗುರಿ. ಯಾಕೆಂದ್ರೆ ಇವತ್ತಿನ ಕಾನ್ವೆಂಟ್ ಅವಳಿಗಳನ್ನ ನೀವು ನೋಡ್ತಾ ಇದ್ರಿ, ಬೆಳಗ್ಗೆ ಎದ್ರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಟ್ಟಿ ಇವತ್ತು LKG UKG pre-KG ಸೇರಿಸಬೇಕಾದ ವ್ಯವಸ್ಥೆ ಸಿಟಿಗಳಲ್ಲಿ ಮತ್ತೆ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲೂ ಬಂದ್ಬಿಟ್ಟಿದೆ. ಅದರಿಂದ ದಯಮಾಡಿ ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮೂರಿನ ಯೂತ್ಸ್ ಮತ್ತೆ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಸಂಘ ಸಂಸ್ಥೆಗಳು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಧ್ಯೇಯ ಒಂದೇ, ಸರ್ಕಾರಿ ಶಾಲೆ ನಮ್ಮೂರಲ್ಲಿರ್ತಕ್ಕಂಥ ಹೈಸ್ಕೂಲು 1 to 10th ವರೆಗೂ ಈ ಶಾಲೆ ಉಳಿಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಿ ಲಾಸ್ಟ್ ಇಯರ್ ಇಂದ LKG ನ ಪ್ರಾರಂಭ ಮಾಡಿದೀವಿ. ಈ ವರ್ಷ UKG ಸಹ ಇಲ್ಲಿ ಪ್ರಾರಂಭ ಆಗ್ತಿದೆ. ಮತ್ತೆ ಅದೇ ರೀತಿ ಲಾಸ್ಟ್ ಇಯರ್ ನಮ್ಗೆ ಟೋಟಲ್ 1 to 10th 41-42 ಜನ ಇದ್ರು, ಇವತ್ತು 82 ಜನ ಇದ್ದಾರೆ. ಇದು ರಿಯಲಿ ಖುಷಿಕರವಾದ ವಿಚಾರ. ಯಾಕೆಂತಂದ್ರೆ ನಮ್ಮ ಎಲ್ಲರ ಸಹಕಾರ ಹೋರಾಟ ಇವತ್ತು ಫಲ ಕೊಟ್ಟಿದೆ ಅಂತ ಕಾಣಿಸುತ್ತೆ. ಸುತ್ತಮುತ್ತಲಿನ ಊರಿಂದ ನಾವು ಫ್ರೀಯಾಗಿ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿ ನಮ್ಗೆ ಅಡ್ಮಿಷನ್ ಮಾಡ್ಕೊತಾ ಇದ್ವಿ. ಮತ್ತೆ ಎಜುಕೇಶನ್ ವ್ಯವಸ್ಥೆಯಲ್ಲಿ ಯಾವ್ದಾರ ಸುಧಾರಣೆ, ಶಾಲಾ ಅಭಿವೃದ್ಧಿಗೆ ಏನಾದ್ರು ಬೇಕಿದ್ರೆ ಸರ್ಕಾರಿ ವತಿಯಿಂದ ನಾವೆಲ್ಲ ನಿಂತು ಅವ್ರಿಗೆ ಸಲಕರಣೆ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸೋ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ. ಮತ್ತೆ LKG UKG ಬರ್ತಕ್ಕಂತ ಏನ್ ಇವತ್ತು ಸ್ಯಾಲರಿ ಕೊಡೋ ವಿಚಾರ ಇರ್ಬೋದನ್ನ ನಾವು ಬರೆಸ್ತೀವಿ ಅಂತ ನಾವೆಲ್ಲ ಊರವರ ಜವಾಬ್ದಾರಿ ತಗೊಂಡಿದ್ವಿ. ಇದಕ್ಕೆಲ್ಲ ನಮ್ಮ ಊರಿನ ಸಹಕಾರ ಇಂಪಾರ್ಟೆಂಟ್. ಮತ್ತೆ ಇಲ್ಲಿರ್ತಕ್ಕಂಥ ಯೂತ್ಸ್, ನಮ್ಮ ಊರಿನ ಜನತೆಯಿಂದ ಈ ಶಾಲೆ ಈ ಲೆವೆಲ್ಗೆ ಬರ್ತಾ ಇದೆ. ಮುಂದಿನ ದಿವಸದಲ್ಲಿ ಈ ಶಾಲೆ ಬಹಳ ಚೆನ್ನಾಗಿ ಬೆಳೀತದೆ. ಯಾಕೆಂತಂದ್ರೆ ನಮ್ಮ ಶಾಲೆ ಇಲ್ಲಿ ಕದಬಳ್ಳಿನಲ್ಲಿ, ಯರಗ್ನಳ್ಳಿನಲ್ಲಿ ಎಲ್ಲೂ ಇರ್ಲಿಲ್ಲ. ಸುಮಾರು 100 ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಶಾಲೆ, 150 ವರ್ಷ ಇತಿಹಾಸ ಇರ್ತಕ್ಕಂಥ ಶಾಲೆ. ಇಲ್ಲಿ ಓದಿರ್ತಕ್ಕಂಥವ್ರು HD ಕೃಷ್ಣಪ್ಪನವರಾಗಿರ್ಬೋದು, HL ನಾಯೇಗೌಡರಾಗಿರ್ಬೋದು, ಸುಮಾರು ಜನ ಮೇಧಾವಿಗಳು ಇಲ್ಲಿ ಈ ಶಾಲೆಯಲ್ಲಿ ಓದಿ ವಿದ್ಯಾಭ್ಯಾಸ ಪಡೆದು ಇವತ್ತು ಒಳ್ಳೊಳ್ಳೆ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಮುಂದಿನ ದಿವಸದಲ್ಲಿ ಈ ಶಾಲೆ ಉಳಿಸೋದೇ ನಮ್ ಗುರಿ ಅಂತ ನಮ್ಮೂರವರೆಲ್ಲ ಪಣ ತೊಟ್ಟಿದೀವಿ. ಉಳಿಸ್ತೀವಿ, ಏನಾದ್ರು ಕಷ್ಟ ಅಲ್ಲಿ ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಶಾಲೆ ಉಳ್ಸಕ್ಕೆ ಯಾರು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು. ಬಲೋ ಭಾರತ್ ಮಾತಾ ಕಿ ಗೌರ್ಮೆಂಟ್ ಶಾಲೆ ಉಳಿಲಿ, ಬಡವ್ರ ಮಕ್ಕಳು ಬೆಳಿಲಿ. ಗೌರ್ಮೆಂಟ್ ಶಾಲೆ ಉಳಿಲಿ, ಗೌರ್ಮೆಂಟ್ ಶಾಲೆ ಉಳಿಲಿ, ಬಡವ್ರ ಮಕ್ಕಳು ಬೆಳಿಲಿ.